ನಮಸ್ಕಾರ ಸ್ನೇಹಿತರೆ, ಕನ್ನಡ ರೈಸ್ ಪಾರ್ಕ್ಗೆ ಸ್ವಾಗತ. ಇಂದು ನಮ್ಮೊಂದಿಗಿದೆ ಹೊಸ ತಲೆಮಾರಿನ ಹೋಂಡಾ ಸಿವಿಕ್ ಕಾರು. ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಈ ಕಾರಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ. 1972ರಲ್ಲಿ ಮೊದಲ ಬಾರಿಗೆ ಹೋಂಡಾ ಸಂಸ್ಥೆಯು ತಮ್ಮ ಮೊದಲ ತಲೆಮಾರಿನ ಸಿವಿಕ್ ಕಾರನ್ನು ಬಿಡುಗಡೆಗೊಳಿಸಿದ್ದು, ಇದೀಗ ಮಾರ್ಚ್ 7ರಂದು 10ನೇ ತಲೆಮಾರಿನ ಸಿವಿಕ್ ಕಾರನ್ನು ಬಿಡುಗಡೆಗೊಳಿಸಲಿದ್ದಾರೆ. 10ನೇ ತಲೆಮಾರಿನ ಹೋಂಡಾ ಸಿವಿಕ್ ಕಾರಿನ ಟೆಸ್ಟ್ ಡ್ರೈವ್ ಮಾಡುವ ಅವಕಾಶವನ್ನು ಹೋಂಡಾ ಸಂಸ್ಥೆಯು ನಮ್ಮ ಡ್ರೈವ್ ಪಾರ್ಕ್ ತಂಡಕ್ಕೆ ನೀಡಲಾಗಿದ್ದು, ಈ ವಿಡಿಯೋದಲ್ಲಿ ನಿಮಗೆ ಹೆಚ್ಚು ಮಾಹಿತಿಯನ್ನು ನೀಡಲಿದ್ದೇವೆ. 2019ರ ಹೋಂಡಾ ಸಿವಿಕ್ ಕಾರು ಮೊದಲಿಗೆ 2018ರಲ್ಲಿ ನಡೆದ ಆಟೋ ಎಕ್ಸ್ಪೋ ಮೇಳದಲ್ಲಿ ಪ್ರದರ್ಶಿಸಲಾಗಿತ್ತು. ಈ ಕಾರಿನ ಮುಂಭಾಗದಲ್ಲಿ ಕ್ರೋಮ್ ಗ್ರಿಲ್ ಮತ್ತು ಮಧ್ಯಭಾಗದಲ್ಲಿ ಹೋಂಡಾ ಲೋಗೋವನ್ನು ನೀಡಲಾಗಿದೆ. ಆಕರ್ಷಕವಾದ ಕ್ರೋಮ್ ಗ್ರಿಲ್ ಕಾರಿನ ಮುಂಭಾಗದ ನೋಟವನ್ನು ಹೆಚ್ಚಿಸಿದ್ದು, ಸ್ಲೀಕ್ ಫುಲ್ LED ಹೆಡ್ಲ್ಯಾಂಪ್ಸ್ ಮತ್ತು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅನ್ನು ನೀಡಲಾಗಿದೆ. ಫ್ರಂಟ್ ಬಂಪರ್ ಅನ್ನು ನವೀಕರಿಸಲಾಗಿದ್ದು, LED ಫಾಗ್ ಲ್ಯಾಂಪ್ಸ್ ಅನ್ನು ಸಹ ಅಳವಡಿಸಲಾಗಿದೆ. ಇನ್ನು ಕಾರಿನ ಸೈಡ್ ಪ್ರೊಫೈಲ್ ಬಗ್ಗೆ ಹೇಳೋದಾದ್ರೆ, ಈ ಕಾರು ಸೆಡಾನ್ ಕಾರಿಗೆ ಬೇಕಾದ ಆಕಾರವನ್ನು ಬಹಳ ಅಚ್ಚುಕಟ್ಟಾಗಿ ವಿನ್ಯಾಸ ಮಾಡಲಾಗಿದೆ. ಈ ಕಾರಿನಲ್ಲಿ 17 ಇಂಚಿನ ಅಲಾಯ್ ವೀಲ್ಸ್ ಅನ್ನು ನೀಡಲಾಗಿದ್ದು, ಕರ್ವ್ ಆರ್ಚ್ ಕಾರಿನ ವಿನ್ಯಾಸವನ್ನು ಮತ್ತಷ್ಟು ಸೊಗಸಾಗಿ ಕಾಣಿಸುವಲ್ಲಿ ಸಹಾಯ ಮಾಡುತ್ತೆ. ಹೋಂಡಾ ಸಿವಿಕ್ ಕಾರಿನ ಹಿಂಭಾಗದಲ್ಲಿ ಸಿ ಆಕಾರದಲ್ಲಿರುವ ಟೈಲ್ ಲೈಟ್ಸ್ ಅನ್ನು ನೀಡಲಾಗಿದ್ದು, ಇದನ್ನು ಫುಲ್ LED ಯೂನಿಟ್ ನಿಂದ ಸಜ್ಜುಗೊಳಿಸಲಾಗಿದೆ. ಈ ಕಾರಿನ ಹಿಂಭಾಗದಲ್ಲಿ ನೀಡಲಾದ ಬಂಪರ್ ಕೂಡ ಅಪ್ಡೇಟ್ ಅನ್ನು ಪಡೆದುಕೊಂಡಿದೆ. ಹೊಸ ತಲೆಮಾರಿನ ಹೋಂಡಾ ಸಿವಿಕ್ ಕಾರಿನ ಒಳಭಾಗದಲ್ಲಿ ಕಪ್ಪು ಬಣ್ಣದಿಂದ ಸಜ್ಜುಗೊಳಿಸಲಾಗಿದ್ದು, ಪ್ರಯಾಣಿಕರಿಗೆ ಪ್ರೀಮಿಯಂ ಅನುಭವವನ್ನು ನೀಡುತ್ತದೆ. ಕಾರಿನ ಒಳಭಾಗದಲ್ಲಿ ಪ್ರಯಾಣಿಕರಿಗೆ ಆರಾಮದಾಯಕವಾದ ಪ್ರಯಾಣವನ್ನು ನೀಡಲು ಲೆದರ್ನಿಂದ ಸಜ್ಜುಗೊಳಿಸಲಾದ ಸೀಟ್ಗಳನ್ನು ಒದಗಿಸಲಾಗಿದೆ. ಡ್ಯಾಶ್ ಬೋರ್ಡ್ನ ಸುತ್ತ ಪ್ಲಾಸ್ಟಿಕ್ ಅನ್ನು ಒದಗಿಸಲಾಗಿದ್ದು, ಮೋನೋಟೋನಿ ಬಣ್ಣವನ್ನು ನೀಡಲಾಗಿದೆ. ಹೋಂಡಾ ಸಿವಿಕ್ ಕಾರಿನಲ್ಲಿ ದೊಡ್ಡದಾದ ಗ್ಲೋ ಬಾಕ್ಸ್ ಅನ್ನು ನೀಡಲಾಗಿದ್ದು, ಇಲ್ಲಿ ನಿಮ್ಮ ಗಾಡಿಯ ಡಾಕ್ಯುಮೆಂಟ್ಸ್ ಹಾಗೂ ಇನ್ನಿತರೆ ವಸ್ತುಗಳನ್ನು ಇರಿಸಿಕೊಳ್ಳಬಹುದು. ಹೊಸ ಹೋಂಡಾ ಸಿವಿಕ್ ಕಾರಿನಲ್ಲಿ 3 ಸ್ಪೋಕ್ ಸ್ಟೀರಿಂಗ್ ವೀಲ್ಸ್ ಅನ್ನು ಒದಗಿಸಲಾಗಿದ್ದು, ಇದನ್ನು ಸಹ ಲೆದರ್ನಿಂದ ಸಜ್ಜುಗೊಳಿಸಲಾಗಿದೆ. ಈ ಸ್ಟೀರಿಂಗ್ ವೀಲ್ ನಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಪೋರ್ಟ್ಸ್ ಕಂಟ್ರೋಲ್ ಮತ್ತು ಫೋನ್ ಕಾಲ್ ಅನ್ನು ಸ್ವೀಕರಿಸಬಹುದಾದ ಆಯ್ಕೆಗಳನ್ನು ನೀಡಲಾಗಿದೆ. ಸ್ಟೀರಿಂಗ್ ವೀಲ್ ನ ಬಲಭಾಗದಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ ಅನ್ನು ಒದಗಿಸಲಾಗಿದೆ. ಪೆಟ್ರೋಲ್ ವೇರಿಯಂಟ್ ನ ಸಿವಿಕ್ ಕಾರು ಈ ಬಾರಿ ಪ್ಯಾಡಲ್ ಶಿಫ್ಟರ್ ಅನ್ನು ಒದಗಿಸಲಾಗಿದೆ. ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಈ ಬಾರಿ ಹೊಸ ರೂಪವನ್ನು ಪಡೆದಿದ್ದು, ಡಿಜಿಟಲ್ ಡಿಸ್ಪ್ಲೇ ಅನ್ನು ಮಧ್ಯಭಾಗದಲ್ಲಿ ಅಳವಡಿಸಲಾಗಿದೆ. ಈ ಡಿಸ್ಪ್ಲೇಯಲ್ಲಿ ಕಾರಿನ ಸ್ಪೀಡ್, ಮೊಬೈಲ್ ಕನೆಕ್ಟ್ ಮಾಡಿದ್ದಲ್ಲಿ ಕರೆ ಮಾಡಿರುವವರ ಮೊಬೈಲ್ ಸಂಖ್ಯೆಯನ್ನು ತೋರಿಸುತ್ತದೆ. ಇಷ್ಟೇ ಅಲ್ಲದೆ ಡಿಸ್ಪ್ಲೇ ಎಡಭಾಗದಲ್ಲಿ ಕೂಲ್ ಟೆಂಪರೇಚರ್ ಹಾಗೂ ಬಲಭಾಗದಲ್ಲಿ ಫ್ಯೂಯಲ್ ಗೌಜ್ ಅನ್ನು ತೋರಿಸುತ್ತದೆ. ಇನ್ನು ಸೆಂಟರ್ ಕನ್ಸೋಲ್ ನಲ್ಲಿ 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಒದಗಿಸಲಾಗಿದ್ದು, ಅದರ ಕೆಳಗೆಯೇ ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ ಹಾಗೂ ಮೊಬೈಲ್ ಇರಿಸಿಕೊಳ್ಳಲು ಡ್ಯುಯಲ್ ಲೆವೆಲ್ ಟ್ರೇ ಅನ್ನು ನೀಡಲಾಗಿದೆ. ಆದರೆ ಕನೆಕ್ಟಿಂಗ್ ಪೋರ್ಟ್ಗಳನ್ನು ಸೆಂಟ್ರಲ್ ಸ್ಪೈನ್ ಹಿಂಭಾಗದಲ್ಲಿ ನೀಡಿರುವುದರಿಂದ ಹುಡುಕಲು ಕೊಂಚ ಕಷ್ಟವಾಗಬಹುದು. ಸೆಂಟ್ರಲ್ ಕನ್ಸೋಲ್ನ ಎಡಭಾಗದಲ್ಲಿ ಇಕೋ ಬಟನ್ ಹಾಗೂ ಬಲಭಾಗದಲ್ಲಿ ಪಾರ್ಕಿಂಗ್ ಬ್ರೇಕ್ ಹಾಗೂ ಬ್ರೇಕ್ ಹೋಲ್ಡ್ ಯೂನಿಟ್ ಅನ್ನು ನೀಡಲಾಗಿದೆ. ಇವುಗಳ ಕೆಳಗೆ ನೀಡಲಾದ ಸೆಂಟ್ರಲ್ ಆರ್ಮ್ರೆಸ್ಟ್ ನಲ್ಲಿರುವ ಸ್ಟೋರೇಜ್ ಸ್ಪೇಸ್ ನಲ್ಲಿ USB ಪೋರ್ಟ್ ಅನ್ನು ಒದಗಿಸಲಾಗಿದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ, ಈ ಕಾರಿನಲ್ಲಿ ಮೊದಲೇ ಹೇಳಿರುವ ಹಾಗೆ 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ನೀಡಲಾಗಿದೆ. ಇವುಗಳನ್ನು ಬಟನ್ಸ್ ಹಾಗೂ ಟಚ್ ಸ್ಕ್ರೀನ್ ಮುಖಾಂತರ ಕಂಟ್ರೋಲ್ ಮಾಡಬಹುದು. ಇದರಲ್ಲಿ ಕ್ಯಾಮೆರಾದಲ್ಲಿನ ಕಾರ್ಯಗಳನ್ನು ಸಹ ನೋಡಬಹುದು. ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇ ಸಪೋರ್ಟ್ ಮಾಡುವುದಲ್ಲದೆ USB ಕನೆಕ್ಟಿವಿಟಿ ಹಾಗೂ ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ಸಹ ಪಡೆದುಕೊಂಡಿದೆ. ಹೋಂಡಾ ಸಿವಿಕ್ ಕಾರಿನಲ್ಲಿ 160 ವಾಟ್ಸ್ 6.7 ಇಂಚಿನ ಒಟ್ಟು 8 ಸ್ಪೀಕರ್ ಅನ್ನು ಒದಗಿಸಲಾಗಿದೆ. 10ನೇ ತಲೆಮಾರಿನ ಸಿವಿಕ್ ಕಾರಿನ ಮುಂಭಾಗದಲ್ಲಿ ಆರಾಮದಾಯಕವಾದ ಸೀಟ್ ಅನ್ನು ಒದಗಿಸಲಾಗಿದ್ದು, ಈ ಸೀಟ್ಗಳು ಕೊಂಚ ಕೆಳಭಾಗದಲ್ಲಿದ್ದರೂ ಡ್ರೈವರ್ನ ಸೀಟ್ ಅನ್ನು ವಿದ್ಯುತ್ ಮುಖಾಂತರ ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಇನ್ನು ಹಿಂಬದಿಯ ಸೀಟ್ಗಳು ಕೂಡ ಅಷ್ಟೇ ಸೌಕರ್ಯವಾಗಿದ್ದು, ಸೆಂಟ್ರಲ್ ಆರ್ಮ್ರೆಸ್ಟ್ ಅನ್ನು ತೆರೆಯದಿದ್ದರೆ ಮೂವರು ಕೂರಬಹುದು. ಸೆಂಟ್ರಲ್ ಆರ್ಮ್ರೆಸ್ಟ್ ಅನ್ನು ತೆರೆದಿದ್ದೇ ಆದಲ್ಲಿ ಇಬ್ಬರು ಮಾತ್ರ ಕೂರಲು ಸಾಧ್ಯ. ಉತ್ತಮವಾದ ಲೆಗ್ ರೂಮ್ ಮತ್ತು ಹೆಡ್ ರೂಮ್ ಸೌಕರ್ಯದೊಂದಿಗೆ ಆರಾಮಾಗಿ ಪ್ರಯಾಣಿಸಬಹುದು. ಇಷ್ಟೇ ಅಲ್ಲದೆ ಕಾರಿನಲ್ಲಿ ಪ್ರಯಾಣಿಸುವಾಗ ಆಕಾಶದಲ್ಲಿನ ಬದಲಾವಣೆಗಳನ್ನು ಕಾಣಲು ಸನ್ ರೂಫ್ ಅನ್ನು ಸಹ ನೀಡಲಾಗಿದೆ ಮತ್ತು ಇದನ್ನು ಎಲೆಕ್ಟ್ರಿಕ್ ಸಹಾಯದಿಂದ ಓಪನ್ ಮಾಡಬಹುದು. ಮತ್ತು ಬಾಗಿಲುಗಳಲ್ಲಿನ ಕಿಟಕಿಗಳಲ್ಲಿ ಬ್ಲೈಂಡ್ ಫೋಲ್ಡರ್ಸ್ ಅನ್ನು ಸಹ ನೀಡಲಾಗಿದ್ದು, ಇದನ್ನು ದೈಹಿಕವಾಗಿ ತೆರೆಯಬಹುದು. ಹೊಸ ಹೋಂಡಾ ಸಿವಿಕ್ ಕಾರಿನ ಬೂಟ್ ಸ್ಪೇಸ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ 430 ಲೀಟರ್ನ ಬೂಟ್ ಸ್ಪೇಸ್ ಅನ್ನು ಒದಗಿಸಲಾಗಿದೆ. ಹೊಸ ಸಿವಿಕ್ ಕಾರುಗಳು 1.8 ಲೀಟರ್ ಪೆಟ್ರೋಲ್ ಎಂಜಿನ್ ಮತ್ತು 1.6 ಡೀಸೆಲ್ ಎಂಜಿನ್ ಹೊಂದಿರಲಿದ್ದು, ಪೆಟ್ರೋಲ್ ವರ್ಷನ್ಗಳು 141 BHP ಹಾಗೂ 174 Nm ಟಾರ್ಕ್ ಉತ್ಪಾದಿಸಿದ್ದಲ್ಲಿ, ಡೀಸೆಲ್ ವರ್ಷನ್ಗಳು 120 BHP ಹಾಗೂ 300 Nm ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಹೋಂಡಾ ಸಿವಿಕ್ ಕಾರಿನಲ್ಲಿರುವ ಪೆಟ್ರೋಲ್ ಎಂಜಿನ್ ಅನ್ನು 7 ಸ್ಪೀಡ್ ಗೇರ್ ಬಾಕ್ಸ್ ನೊಂದಿಗೆ ಮತ್ತು ಡೀಸೆಲ್ ಎಂಜಿನ್ ಅನ್ನು 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ನೊಂದಿಗೆ ಜೋಡಿಸಲಾಗಿದೆ. ಸುಧಾರಿತ ತಂತ್ರಜ್ಞಾನಗಳ ಅಳವಡಿಕೆಯಲ್ಲಿ ಒಂದು ಹೆಜ್ಜೆ ಮುನ್ನಡೆ ಸಾಧಿಸಿರುವ ಹೋಂಡಾ ಸಂಸ್ಥೆಯು ಸಿವಿಕ್ ಕಾರುಗಳ ಇಂಧನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿದ್ದು, ಪ್ರತಿ ಲೀಟರ್ ಡೀಸೆಲ್ಗೆ 30 ಕಿಲೋಮೀಟರ್ ಮೈಲೇಜ್ ನೀಡಲಿವೆ ಎಂದು ಹೇಳಿಕೊಂಡಿದೆ. ಹೋಂಡಾ ಸಿವಿಕ್ ಕಾರಿನಲ್ಲಿನ ಪ್ರಯಾಣಿಕರ ಸುರಕ್ಷತೆಗಾಗಿ ABS, EBD, 6 ಏರ್ ಬ್ಯಾಗ್ಸ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಬ್ರೇಕ್ ಅಸಿಸ್ಟ್, ಆಟೋಮ್ಯಾಟಿಕ್ ಬ್ರೇಕ್ ಹೋಲ್ಡ್, ISO ಫಿಕ್ಸ್ ಮೌಂಟ್ಸ್ ಮತ್ತು ಹಿಲ್ ಅಸಿಸ್ಟ್ ಅನ್ನು ಒದಗಿಸಲಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೊಸ ಹೋಂಡಾ ಸಿವಿಕ್ ಕಾರಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಾಹನದ ಜೊತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಆಟೋ ಜಗತ್ತಿನ ಮತ್ತಷ್ಟು ಮಾಹಿತಿಗಳಿಗಾಗಿ ಭೇಟಿ ನೀಡಿ ನಮ್ಮ ಕನ್ನಡ ರೈಸ್ ಪಾರ್ಕ್ .com. ಸೈನಿಂಗ್ ಆಫ್.